ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬೆಂಗಳೂರು ನಗರ ವಿಶ್ವವಿದ್ಯಾಲಯದ BCA ವಿದ್ಯಾರ್ಥಿಗಳಿಗೆ ಕನ್ನಡದ ಪಠ್ಯದ ಅನುಸಾರ ಕೊಟ್ಟಿರುವಂಥ ಬ್ಲೆಮ್ಹಿಮ್ ಕದನ BMC ಅವರು ಬರೆದಿರುವಂತಹ ಪಠ್ಯದ ಸಾರಾಂಶ ತಮಗೆ ಈ ಒಂದು ವಿಡಿಯೋದಲ್ಲಿ ಪ್ರಸ್ತುತಪಡಿಸುತ್ತೇನೆ. ಈ ಒಂದು ಕದನ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ಯುದ್ಧದಿಂದ ಆಗಿರುವಂತಹ ಭೀಕರತೆಯನ್ನು, ಒಂದು ಕರಾಳ ಸತ್ಯವನ್ನು BMC ಅವರು ಇಲ್ಲಿ ವಿವರಿಸಲು ಹೊರಟಿದ್ದಾರೆ. ಒಂದು ಕವನ ಈ ರೀತಿ ಇದೆ. ಬೇಸಿಗೆಯಲ್ಲಿ ಸಂಜೆ ಆಯಿತು, ಕೆಲಸವ ಮುತ್ತಜ್ಜ ತೀರಿಸಿಕೊಂಡ. ಹಟ್ಟಿಯ ಬಾಗಿಲ ಬಳಿಯಲ್ಲಿ ನೋಡುತ್ತಾ ಒಂಬಿಸಿಲಲ್ಲಿ ಕುಳಿತುಕೊಂಡ. ಅಲ್ಲಿಯೇ ಹಸಿರು ಮನೆಯಲ್ಲಿ ಆಡುತ್ತಿದ್ದಳು ಅಜ್ಜನ ಮುದ್ದಿನ ಪುಟ್ಟ ಮೊಮ್ಮಗಳು. ಅಂದರೆ ಇಲ್ಲಿ ಒಬ್ಬ ಮುತ್ತಜ್ಜ ಸಂಜೆಯ ಒಂದು ಸಮಯದಲ್ಲಿ ತನ್ನ ಕೆಲಸವೆಲ್ಲ ಮುಗಿಸ್ಕೊಂಡು ಆ ಮನೆಯ ಬಾಗಿಲ ಮುಂದೆ ಕುಳಿತುಕೊಂಡು ಆ ಒಂಬಿಸಿಲನ್ನು ಆ ಒಂದು ಸೌಂದರ್ಯ ಅನುಭವಿಸುತ್ತಾ ಆ ಬಾಗಿಲ ಬಳಿ ಕುಳಿತಿದ್ದ. ಅಷ್ಟೊತ್ತಿಗೆ ಅಲ್ಲಿ ಬಯಲ ಪ್ರದೇಶದಲ್ಲಿ ಅಚ್ಚು ಹಸಿರಾಗಿರುವಂಥ ಬಯಲಲ್ಲಿ ತನ್ನ ಮುದ್ದಿನ ಮೊಮ್ಮಗಳು ಆಟ ಆಡುತ್ತ ದೃಶ್ಯವನ್ನು ಆ ಮುತ್ತಜ್ಜ ನೋಡ್ತಾನೆ. ನೆಕ್ಸ್ಟ್ ಪ್ಯಾರ. ಕಂಡಲು ಕೂಗಿಕೊಂಡನು ಬರುವುದರ ಹಾಡುತ್ತಾ ಒಲೆ ಅಂಚಿನಿಂದ ದಪ್ಪಗೆ ದುಂಡಿಗೆ ಏನೇನೋ ಒಂದನ್ನು ಉಳಿಸಿಕೊಂಡವ ತಂದ. ದಪ್ಪಗೆ ದುಂಡಿಗೆ ಇರುವುದು ಅಜ್ಜ ಇದೇನೆಂದು ಕೇಳಲು ಬಂದ. ಈ ರೀತಿ ಆ ಮೊಮ್ಮಗಳು ಆ ಒಂದು ನದಿಯ ಅಂಚಿನಲ್ಲಿ ಆಟ ಆಡುತ್ತಿದ್ದಾಗ ಜೋರಾಗ ಮೊಮ್ಮಗಳೇನೋ ಕೂಗ್ತಾಳೆ. ಆ ಕೂಗಿದಾಗ ಆ ನದಿಯ ಒಂದು ದಡದಿಂದಾಗಿ ಆ ಮೊಮ್ಮಗಳು ದುಂಡಗಿರುವಂತಹ ಒಂದನ್ನೇನೋ ಕೈಯಲ್ಲಿ ಇಟ್ಕೊಂಡು ಬಂದು ಆ ಮುತ್ತಜ್ಜಿ ಹತ್ರ ಕೊಡ್ತಾಳೆ. ಆ ಮುತ್ತಜ್ಜಿ ಆ ದಪ್ಪಗಿರು ಮತ್ತು ದುಂಡಗಿರು ನೋಡಿಬಿಟ್ಟು ಇದೇನು ಅಂತ ಕೇಳಕ್ಕಲ್ಲಿ ಆ ಮುತ್ತಜ್ಜಿ ಕೇಳ್ತಾನೆ ಆ ಒಂದು ಮೊಮ್ಮಗಳನ್ನು. ಆಗ ಮುತ್ತಜ್ಜ ನೆಕ್ಸ್ಟ್ ಪ್ಯಾರ. ಅಜ್ಜ ತೆಗೆದುಕೊಂಡ ಕೈಯಾದ ಹುಡುಗನು ನಿಂತ ಹತ್ತಿರ ಕಿವಿಕೊಟ್ಟ. ನೋಡಿ ಆ ಮುದುಕನು ತಲೆಯಲ್ಲಾಡಿಸಿ ಮರುಗುತ್ತಾ ನಿಟ್ಟುಸಿರಿಟ್ಟು ಪಾಪ ಇದು ಯಾರದೋ ತಲೆಯೊಡ್ಡು ಯಾವನೋ ಬಿದ್ದವನೋ ದೊಡ್ಡದ ಜೈದೆಲ್ಲಿ ಎಂದ. ಆ ಮೊಮ್ಮಗಳು ಕೊಟ್ಟ ಒಂದು ಸ್ಕೆಲ್ಟನ್ ಅಂದರೆ ಆ ಬುರುಡೆಗಳನ್ನು ಏನು ಮಾಡ್ತಾನೆ ಆ ಮುತ್ತಜ್ಜ ಕೈಗೆ ತಗೊಂಡು ಹುಡುಗನು ಯಾವಾಗ ಮುತ್ತಜ್ಜ ಕೈಗೆ ತಗೊಂಡು ಆ ಪಕ್ಕದಲ್ಲಿ ಹುಡುಗವನ್ನು ಕಿವಿಕಿಟ್ಟೆ ಅಜ್ಜ ಇದ್ರ ಬಗ್ಗೆ ನನಗೇನು ಹೇಳ್ಬೋದು ಅಂತ ಕುತೂಹಲದಿಂದ ಕೇಳೋಕ್ಕೆ ಸಿದ್ಧನಾಗ್ತಿದ್ದಾರೆ. ನೋಡಿ ಆ ಮುದುಕನು ತಲೆ ಅಲ್ಲಾಡಿಸಿ ಆ ಮುದುಕ ಏನು ಮಾಡ್ತಾನೆ ಒಂದು ಸ್ವಲ್ಪ ಯೋಚನೆ ಮಾಡಿ ತಲೆಯನ್ನು ಅಲ್ಲಾಡಿಸುತ್ತಾನೆ. ಮುರುಗುತ್ತಾ ನಿಟ್ಟುಸಿರು ಅಂದರೆ ಯೋಚನೆ ಮಾಡ್ತಾ ಒಂದು ನಿಟ್ಟುಸಿರು ಒಂದು ದೀರ್ಘವಾಗಿ ಒಂದು ಉಸಿರನ್ನು ಬಿಟ್ಟು ಆ ಮುರುಗುತ್ತಾ ಯಾರೋ ಏನೋ ದೊಡ್ಡ ಯುದ್ಧದಲ್ಲಿ ಇವತ್ತು ಅನೇಕ ತಲೆ ಬುರುಡೆಗಳು ಇಲ್ಲಿ ಬಿದ್ದಿದೆ ಅಂತ, ಯಾರೋ ಯುದ್ಧದಲ್ಲಿ ಗೆದ್ದಕ್ಕೋಗಿ ಇಲ್ಲ ಜಯವನ್ನು ಸಾಧಿಸಕ್ಕೋಗಿ ಇಲ್ಲಿ ಈ ಒಂದು ತಲೆಯ ಒಂದು ಬುರುಡೆಗಳು ಇಲ್ಲಿ ಇದೆ ಅಂತೇಳಿ ಆ ಮುತ್ತಜ್ಜ ಆ ಒಂದು ಮೊಮ್ಮಗನಿಗೆ ತಿಳಿಸುತ್ತಾನೆ. ಎಷ್ಟು ನೋಡುವರೇನು ತಮ್ಮ ತೋಟದಲ್ಲೆಲ್ಲ ಬಿಸಾಡುವನಕ್ಕಿ ಉಳುತ್ತಾ ಹೋದಾಗೆಲ್ಲ ಮೇಲಕ್ಕೆ ಬರುವುದು. ನೇಗಿಲ ಕುಲದಲ್ಲಿ ಸಿಕ್ಕಿ ಸಾವಿರಗಟ್ಟಲೆ ಜನಗಳು ಕೊಲೆಯಾಗಿ ಬಿದ್ದವರ ದೊಡ್ಡ ಜೈದೆಲ್ಲೆಂದ. ಅಲ್ಲ ಮೊಮ್ಮಗಳು, ಇಂಥ ನಾವು ಎಷ್ಟು ನೋಡಿಲ್ಲ ನಮ್ಮ ತೋಟದಲ್ಲಿ. ಎಲ್ಲೆಂದರಲ್ಲೇ ನಾವು ಬಿಸಾಕ್ತಾ ಇದ್ದು. ನಾವು ಉಳುಮೆ ಮಾಡ್ತಿದ್ದಾಗ ಆ ನೇಗಿಲ ಕುಲಕ್ಕೆ ಸಿಕ್ಕಿ ಮೇಲಕ್ಕೆ ಎಷ್ಟೋ ಬರ್ತಿದ್ದವು ಇಂಥ ಒಂದು ತಲೆ ಬುರುಡೆಗಳು. ಸಾವಿರಾರುಗಟ್ಟಲೆ ಜನಗಳು ಈ ಯುದ್ಧಕ್ಕೋಸ್ಕರ ಕೊಲೆಯಾಗಿ ಈ ಭೂಮಿಗೆ ಬಲಿಯಾಗಿ ಹೋಗಿದ್ದಾರೆ. ಬಿದ್ದವರು ದೊಡ್ಡ ಜೈಜಲ್ಲಿ ಎಷ್ಟೋ ಜನ ಬಿದ್ದು ದೊಡ್ಡ ಜಯಕ್ಕೋಸ್ಕರ ಇಲ್ಲಿ ದೊಡ್ಡ ಗೆಲುವುಗೋಸ್ಕರ ಇಲ್ಲೇ ಬಿದ್ದಿದ್ದಾರೆ. ಆ ತಲೆ ಬುರುಡೆಗಳು ನಮಗೆ ಸಿಗ್ತಿದೆ ಅಂತೇಳಿ ಆ ಮುತ್ತಜ್ಜ ಆ ಯುದ್ಧದ ಒಂದು ಕರಾಳ ದೃಶ್ಯವನ್ನು, ಆ ಯುದ್ಧದ ಒಂದು ಭೀಕರತೆಯನ್ನು ತಮಗಿಲ್ಲಿ ಆತ ತಿಳಿಸೋಕ್ಕೆ ಹೊರಟಿದ್ದಾನೆ. ಮತ್ತೆ ಈ ರೀತಿ ಇದೆ. ಆ ಕತೆ ಏನೆಂದು ನಮಗೆಲ್ಲ ಹೇಳಜ್ಜ ಎಂದು ಆ ಪುಟ್ಟ ಮೊಮ್ಮಗಳು ಅಚ್ಚರಿ ಕಾಯುತ್ತಾ ಅರಳಿದ ಕಣ್ಣೆತ್ತಿ ನಿಂತಳು ಪುಟ್ಟ ಮೊಮ್ಮಗಳು. ಯುದ್ಧದ ಕಥೆಯೇನೋ ನಮಗೆಲ್ಲ ಹೇಳಜ್ಜ, ಯಾತಕ್ಕೆ ಕಾದಾಡಿದರೋ ಅಂತ ಹೇಳು. ಈ ರೀತಿ ಹೇಳಿದ ತಕ್ಷಣವೇ ಆ ಮುತ್ತಜ್ಜನನ್ನು ಆ ಮೊಮ್ಮಗಳು ಮತ್ತೆ ಪ್ರಶ್ನೆ ಮಾಡ್ತಿಲ್ಲ. ಅಜ್ಜ ಏನೆಂದು ಕತೆ? ಆ ಕತೆ ಏನಿದು? ಈ ಕತೆ ನಮಗೆ ಹೇಳ್ಬೋದಲ್ಲ, ನಮಗೆಲ್ಲ ಹೇಳಜ್ಜ ಕತೆ ಎಂದು ಪುಟ್ಟ ಮೊಮ್ಮಗಳು ಮತ್ತೆ ಆ ಮುತ್ತಜ್ಜನ ಕೇಳ್ತಾ ಇದೆ. ಆಶ್ಚರ್ಯ ಕಾಯುತ್ತಾ ಉತ್ಸಾಹದ ಮೂಲಕ ಅರಳಿದ ಕಣ್ಣೆತ್ತಿ ಆಸಕ್ತಿಯಿಂದ ನಿಂತಲು ಪುಟ್ಟ ಮೊಮ್ಮಗಳು. ನಿಂತಿದ್ದಳು, ನಮ್ಮ ಅಜ್ಜಿಗೆ ಕತೆ ನನಗೆ ಹೇಳ್ತಾರೆ
ಈ ಕತೆ ನಾನು ಕೇಳಬೇಕು. ಯುದ್ಧದ ಕಥೆಯನ್ನು ನಮಗೆಲ್ಲ ಹೇಳಜ್ಜ. ಯುದ್ಧದ ಕಥೆ ಏನು, ಯುದ್ಧಗಳು ಯಾಕೆ ನಡೀತಾ ಇದೆ, ಅದರ ಒಂದು ನಡಿಕಾದ್ರಾಗಿರುವಂಥ ಒಂದು ಆಸೆ ಏನು ಜನಗಳಲ್ಲಿ, ಯಾಕೆ ಯುದ್ಧಗಳು ಮಾಡ್ತಿದ್ದಾರೆ, ಏತಕ್ಕೆ ಕಾದಾಡಿದರೋ, ಯಾಕೆ ಯುದ್ಧ ಮಾಡಿದರೋ ನಮ್ಗೆ ಹೇಳಜ್ಜ ಅಂತೇಳಿ ಆ ಒಂದು ಕಥೆಯನ್ನು ಕೇಳೋಕ್ಕೆ ಆ ಮೊಮ್ಮಗಳು ಆಸಕ್ತಿಯಿಂದ ಅಚ್ಚರಿಯಿಂದ ಆಕೆ ನಿಂತುಕೊಂಡು ಕತೆ ಹೇಳಬಹುದು ಅಜ್ಜ ಅಂತ ಕಾಯ್ತಾ ಇದ್ದಾಳೆ. ನೆಕ್ಸ್ಟ್ ಪ್ಯಾರ. ಮುತ್ತಜ್ಜ ಹೇಳಿದ ಇಂಗ್ಲೀಷರವರೇ ಮುರಿದರು ಫ್ರೆಂಚ್ ಪಡೆಯ, ಏತಕ್ಕೆ ಕಾದಿಡರೋ ಆದ ನಾ ಬೇರೆ ಕಾಣೆ, ಚೆನ್ನಾಗಿ ಹಾಡಿಯೇ ಆದರೆ ಯಾರೋ ಕೇಳುವರೆಲ್ಲರೂ ಲೋಕಪ್ರಸಿದ್ಧಿಯ ಜಯವೆಂಬರಂದೆ. ಆತ ಹೇಳ್ತಿದ್ರ ಕತೆ, ಇಂಗ್ಲೀಷರು ಫ್ರೆಂಚರನ್ನು ಸೋಲಿಸಿದರು, ಆದರೆ ಯಾತಕ್ಕೆ ಯುದ್ಧ ಮಾಡಿದರೋ ಇಲ್ಲಿ ನನಗೆ ಗೊತ್ತಿಲ್ಲ, ಅದು ನಾನು ಕಾಣೆ, ಅದು ನನಗೆ ಗೊತ್ತಿಲ್ಲ. ಯಾರೋ ತುಂಬ ಜನ ಮಾತಾಡ್ತಾರೆ, ಏನಂದರೆ ಕೆಲವರೆಲ್ಲರೂ ಹೇಳ್ತಿದ್ದಾರೆ ಏನಂತ, ಲೋಕ ಪ್ರಸಿದ್ಧಿಗೆ, ಈ ಲೋಕದ ಒಂದು ಜಯಕ್ಕೆ ಈ ಯುದ್ಧ ನಾವು ಮಾಡ್ತಾ ಇದ್ದೀವಿ, ಯುದ್ಧಗಳು ಮಾಡಿದ್ದೀವಿ ಅಂತೇಳಿ ಆ ಒಂದು ಮುತ್ತಜ್ಜ ತನ್ನ ಮೊಮ್ಮಗಳ ಹತ್ರ ಈ ವಿಷಯವನ್ನು ತಿಳಿಸ್ತಾರೆ. ಆಗ ಮತ್ತೆ ನಮ್ಮಯ್ಯ ಗುಡಿಸಲ ಮಾಡಿಕೊಂಡಿದ್ದನ್ನು ಆ ಒಲೆಯಂಚಿನಲಾಗ ಸೂರೆ ಹೊಡೆದು ಬೀಡ ನೆಲಸಮ ಸುಟ್ಟರು. ತಲೆಯ ತಪ್ಪಿಸಿಕೊಂಡು ಬೇಗ ಹೆಂಡತಿ ಮಕ್ಕಳ ಕಟ್ಟಿಕೊಂಡಿಡಿದ, ನಿಂತಲ್ಲಿ ನಿಲ್ಲದೆ ನೆಲಗಾನದಲೆ. ಈಗ ಮತ್ತೆ ಮುಚ್ಚಜ್ಜ ಹೇಳ್ತಿದ್ರೆ, ನಮ್ಮಪ್ಪ ಗುಡಿಸಲು ಕಟ್ಕೊಂಡಿದ್ರು, ಆ ಒಂದು ಅಂದರೆ ಮನೆಯನ್ನು ಮಾಡಿಕೊಂಡಿದ್ರ ಆ ನದಿಯ ಒಂದು ಅಂಚಿನಲ್ಲಿ. ಆ ಗುಡಿಸಲನ್ನು ಬೀಳಿಸಿಬಿಟ್ರು, ಆ ಗುಡಿಸಲನ್ನು ನೆಲಸಮ ಮಾಡಿದರು, ಅದಕ್ಕೆ ಬೆಂಕಿ ಹಚ್ಚಿರು. ಇದೆಲ್ಲವನ್ನೂ ಬೇಡ ಅಂತ ಎಲ್ಲಾದರೂ ಒಂದು ಸುರಕ್ಷಿತವಾಗಿರುವಂಥ ಒಂದು ಸುಖವಾಗಿರುವಂತಹ ಒಂದು ಜೀವನ ಮಾಡೋಣ ಅಂತ ಹೆಂಡತಿ ಮಕ್ಕಳು ಕಟ್ಕೊಂಡು ನಾನು ಬೇರೆ ಕಡೆಗೆ ಹೋಗೋಕ್ಕೆ ಸಿದ್ಧನಾದೆ. ಇಲ್ಲಿ ನೋಡಿದ್ರು ಇದೇ ಯುದ್ಧಗಳು ನಡೀತಾ ಇದೆ, ಇಲ್ಲಿ ನೋಡಿದ್ರು ಇದೇ ರೀತಿಯಾಗಿರುವಂತಹ ಘೋರದ ಒಂದು ದೃಶ್ಯಗಳು ಕಾಣಿಸ್ತಾ ಇದೆ ಅಂತ, ನೆಲಗಾನದ ಈ ಭೂಮಿಯಲ್ಲಿ ಪ್ರತಿ ಭಾಗದಲ್ಲಿ ಎಲ್ಲೋ ಒಂದು ಕಡೆ ಯುದ್ಧಗಳು ನಡೀತಾ ಇದೆ ಅಂತ ಆ ಒಂದು ಆ ಯುದ್ಧದ ಒಂದು ಸನ್ನಿವೇಶವನ್ನು ಆ ಮೊಮ್ಮಗಳಿಗೆ ಆ ಅಜ್ಜ ಹೇಳ್ತಿದ್ದಾರೆ. ಬೆಂಕಿಯ ಕತ್ತಿಯ ಬಾಯಿಗೆ ಬಲಿಯಾಗಿ ದೇಶವೇ ಹಾಲಾಯ್ತಲ್ಲೇ, ತುಂಬು ಬಸರಿಯರು ಹಾಳು ಮಕ್ಕಳು ಸತ್ತ ಲೆಕ್ಕವ ದೇವರೇ ಬಲ್ಲ, ಅದರಂತಹದೆಷ್ಟೋ ಆಗಬೇಕಲ್ಲ ಲೋಕ ಪ್ರಸಿದ್ಧಿಯ ಜಯದಲ್ಲಿ ಎಂದ. ಈ ರೀತಿ ಹೇಳಿದ ಮೇಲೆ ಆ ಬೆಂಕಿ ಒಂದು ಆ ಯುದ್ಧದ ಧ್ವಂಸಕ್ಕೆ, ಆ ಯುದ್ಧದ ಹಿಂಸಾಚಾರಕ್ಕೆ, ಆ ಕತ್ತಿಯ ಬಾಯಿಗೆ ದೇಶವೇ ಹಾಲಾಯ್ತಲ್ಲ, ಎಷ್ಟೋ ಜನ ಇಡೀ ಪ್ರಪಂಚದಲ್ಲಿ ಇವತ್ತು ದೇಶಗಳಲ್ಲಿ ಆ ಯುದ್ಧದ ಹಿಂಸೆ, ಆ ಯುದ್ಧದ ಒಂದು ಹಿಂಸಾಚಾರಕ್ಕೆ ಇವತ್ತು ತುಂಬ ಬಸರಿಯರು ಅಂದರೆ ತುಂಬ ಗರ್ಭಿಣಿಯರು ಹಾಲು ಕೊಡುವಂಥ ಎಷ್ಟೋ ಮಕ್ಕಳು ಇವತ್ತು ಸತ್ತೋಗಿದ್ದಾರೆ. ಈ ಲೆಕ್ಕ ದೇವರಿಗೊಬ್ಬರಿಗೇ ಬಲ್ಲ ಅಂಥೇಳಿ ಆ ದೃಶ್ಯವನ್ನು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಇಂತಹ ಅನೇಕ ಯುದ್ಧಗಳು ಇಲ್ಲಿ ಆಗಲೇಬೇಕಲ್ಲ, ಲೋಕ ಪ್ರಸಿದ್ಧಿಯ ಅಂದರೆ ಲೋಕ ಪ್ರಸಿದ್ಧಿಗೆ ಪ್ರತಿಷ್ಠೆಗೆ ಎಷ್ಟೋ ಆಗಲೇಬೇಕಲ್ಲ ಅಂತ ಮತ್ತೆ ಆ ಮುತ್ತಜ್ಜ ಆ ಒಂದು ಯುದ್ಧದ ದೃಶ್ಯವನ್ನು ಹೇಳ್ತಾ ಇದ್ದಾರೆ. ನೋಡಲೂಬಾರದು ಎಂಬ ಘೋರವ ಗದ್ದೆಯ ಮೈಲಾರದಲ್ಲಿ ಸಾವಿರಗಟ್ಟಲೆ ಹೆಣಗಳ ಹೊಳೆಯುತ್ತಾ ಬಿಸಿಲಲ್ಲಿ ಬಿದ್ದಿದ್ದುವಲ್ಲಿ ಅದರದ್ದು ಎಷ್ಟೋ ಆಗಲೇಬೇಕಲ್ಲ ಲೋಕ ಪ್ರಸಿದ್ಧಿ ಜಯದಲ್ಲಿ ಎಂದ. ಯುದ್ಧದ ನಂತರ ಆ ಘೋರವಾದ ದೃಶ್ಯಗಳು ನೋಡಬಾರದು. ನಿಮಗೆ ನೋಡಿರ್ಬೋದು, ಕೆಲವು ಯುದ್ಧಗಳಾಗ್ತಾ ಇದ್ದರೆ ಯುದ್ಧದ ಆ ಒಂದು ಭೀಕರತೆ, ಆ ಎರಡನೇ ಮಹಾಯುದ್ಧ ನಡೆದಾಗ ಅಮೇರಿಕ ಜಪಾನ್ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕಿರುವಂಥ ದೃಶ್ಯಗಳು ಈಗಲೂ ನಮಗೆ ಆ ಪ್ರದೇಶದಂತಹ ಆ ಬಾಂಬಿನ ಒಂದು ಭೀಕರತೆ ನಮಗೆ ಗೊತ್ತಾಗ್ತಾ ಇದೆ. ಅದಕ್ಕೂ ಸಾವಿರಗಟ್ಟಲೆ ಹೆಣಗಳು ಕೊಳೆಯುತ್ತಾ, ಆ ಸಾವಿರಗಟ್ಟಲೆ ಹೆಣಗಳು ಇವತ್ತು ಆ ಭೂಮಿಯಲ್ಲಿ ಕೊಳೆದು ಬಿಸಿಲಿಲ್ಲ ಅವೆಲ್ಲ ಇವತ್ತು ಕೊಳೆಯುತ್ತಾ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇಂತಹ ಅನೇಕ ಯುದ್ಧಗಳಲ್ಲಿ ಆಗಲೇಬೇಕಲ್ಲ ಲೋಕ ಪ್ರಸಿದ್ಧಿಗೆ ಅಂತ ಮತ್ತೆ ಲೇಖಕರು ತಮಗೆ ಆ ಒಂದು ಯುದ್ಧದ ಕರಾಳ ದೃಶ್ಯವನ್ನು ಇಲ್ಲಿ ಹೇಳಕ್ಕೆ ತಮಗೆ ಹೊರಟಿದ್ದಾರೆ. ಅದಕ್ಕೋಸ್ಕರ ದೇಶವೇ ಹೊಗಳಿತು ಗೆದ್ದ ನಾಯಕರನ್ನು, ಸುರಿದ ಹೂಮಾಲೆಗಳು, ಛೀ ತೇ ಏನೆಂದು ಬಲು ಕೆಟ್ಟ ಕೆಲಸವು ಎಂದಲು ಪುಟ್ಟ ಮೊಮ್ಮಗಳು, ಅಲ್ಲವೇ ಪುಟ್ಟ ಹುಡುಗಿ ಕೇಳು ಲೋಕ ಪ್ರಸಿದ್ಧಿಯ ಜಯವೆಂದೆಂದ. ಅಂದರೆ ಯುದ್ಧದಲ್ಲಿ ಗೆದ್ದು ಬಂದಿರುವಂತಹ ನಾಯಕರಿಗೆ ನಾವು ಹೂವಿನ ಒಂದು ಸುರುಮಲೆಯನ್ನು ಸುರಿಸ್ತಾ ಇದ್ದೀವಿ, ಹೂವಿನ ಹಾರಗಳಾಗ್ತಾ ಇದ್ದೀವಿ. ಇಂತಹ ಏನು ಕೆಲಸ ಇದು, ಇಂಥ ಕೆಟ್ಟ ಕೆಲಸ ಮಾಡಿರುವಂತಹ ನಾಯಕರಿಗೆ ನಾವು ಇವತ್ತು ಹೂಮಾಲೆ ಹಾಕಬೇಕಾ, ಏನಿದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಇವ್ರಿಗೆ ನಾವು ಇಷ್ಟೊಂದು
ಅಭಿನಂದನೆ ಕೊಡಬೇಕು ಅಂತ ಆ ಪುಟ್ಟ ಮೊಮ್ಮಗಳು ಆ ಮುತ್ತಜ್ಜಿಗೆ ಹೇಳ್ತಿದ್ದಾರೆ. ಅಲ್ಲವೇ ಇದು ನಿಜ ಅಲ್ಲವೇ ಅಂತ ಮತ್ತೆ ಅದನ್ನು ಒಪ್ಪಿಕೊಳ್ತಿದ್ದಾರೆ. ಯಾರು? ಆ ಮುತ್ತಜ್ಜ. ಅಲ್ಲವೇ ಪುಟ್ಟ ಹುಡುಗಿ ಕೇಳು ಲೋಕ ಪ್ರಸಿದ್ಧಿ ಅಂದರೆ. ಆದರೆ ಮತ್ತೆ ಆ ಮುತ್ತಜ್ಜ ಲೋಕ ಪ್ರಸಿದ್ಧಿಗೆ ಇಂಥ ಅನೇಕ ಯುದ್ಧಗಳು ಈ ಭೂಮಿಯಲ್ಲಿ ನಡೀತಾನೆ ಇದೆ. ಯುದ್ಧಗಳು ನಡೆಯುವುದು ಬರೀ ಪ್ರಸಿದ್ಧಿಗೆ ಅಥವಾ ತಮ್ಮ ಸಾಮರ್ಥ್ಯನ ತೋರಿಸ್ಕೊಳ್ಳೋಕೆ ಬಿಟ್ಟು ಯುದ್ಧದ ಒಂದು ಕಡೆಯ ಒಂದು ಯುದ್ಧದ ಒಂದು ಭೀಕರತೆ ಅಂದರೆ ಇಲ್ಲಿ ಈ ಪ್ರಪಂಚ ನಾಶ ಶೂನ್ಯ ಅಂತೇಳಿ ಆ ಮಗುಗೆ ಅರ್ಥ ಆಗ್ತಾ ಇದೆ. ಎಲ್ಲರೂ ಹೊಗಳಿದಾದರ ದೊಡ್ಡ ಯುದ್ಧವ ಗೆದ್ದವರು ಶೂರರನ್ನು ಒಳ್ಳೆಯವರಿಂದ ಕೆಡದಾಗದಜ್ಜ ಎಂದು ಪುಟ್ಟ ಮೊಮ್ಮಗಳು ಅದು ನಾ ಬಲ್ಲೆನೆ ಯಾರೇನೇ ಕೇಳಿದರೂ ಲೋಕ ಪ್ರಸಿದ್ಧಿಯ ಜಯವೆಂಬರೆಂದ. ಎಲ್ಲರೂ ಆ ಶೂರರ ಯುದ್ಧದಲ್ಲಿ ಬಂದು ಗೆದ್ದಿರುವಂತಹ ನಾಯಕರನ್ನು ಮತ್ತು ಆ ಯುದ್ಧದಲ್ಲಿ ಇರುವಂಥ ಎಲ್ಲರನ್ನೂ ಸಹ ಇಲ್ಲಿ ಹೊಗಳ್ತಾ ಇದ್ದಾರೆ. ಅವರನ್ನು ಇಲ್ಲಿ ಪ್ರಶಂಸಿಸಿದ್ದಾರೆ. ಆದರೆ ಒಳ್ಳೇದು ಏನಾಗಿದೆ ಅಂತ ಇವರು ನಾವು ಹೊಗಳ್ತಾ ಇದ್ದೀವಿ ಅಂತ ಆ ಪುಟ್ಟ ಮೊಮ್ಮಗಳು ಕೇಳ್ತಿದ್ದಾರೆ. ಒಳ್ಳೇದು ಏನಾಗಿದೆ? ಒಳ್ಳೇದು ಏನೂ ನಡೆದಿಲ್ಲ. ಇಲ್ಲಿ ಎಲ್ಲೂ ಕೆಟ್ಟದಾಗಿರುವಂತಹ ಒಂದು ದೃಶ್ಯಕ್ಕೆ, ಕೆಟ್ಟದಾಗಿರುವಂತಹ ಒಂದು ಯುದ್ಧಕ್ಕೆ ಇವತ್ತು ಇವರನ್ನು ಹೊಗಳ್ತಿದ್ದಾರೆ ಎಂದು ಪುಟ್ಟ ಮೊಮ್ಮಗಳು ಅದು ನಾ ಬಲ್ಲೆನೇ, ಅದು ನನಗೆ ಗೊತ್ತು. ಯಾರೇನೇ ಹೇಳಿದ್ರೇನು, ಯಾರು ಏನೇ ಹೇಳಿದ್ರು ಇಲ್ಲಿ ಲೋಕ ಪ್ರಸಿದ್ಧಿಗೆ ಇವತ್ತು ಯುದ್ಧಗಳು ನಡೆದಿದೆ ಅಂತೇಳಿ ಆ ಮುತ್ತಜ್ಜ ಮತ್ತೆ ತನ್ನ ಆ ಮೊಮ್ಮಗಳಿಗೆ ಹೇಳ್ತಿದ್ದಾರೆ. ಇದು ಒಂದು ಯುದ್ಧದ ಭೀಕರತೆಯನ್ನು BMC ಅವರು ಈ ಒಂದು ಕವನದಲ್ಲಿ ಕೊಟ್ಟಿದ್ದಾರೆ. ಈಗ ನಾನು ಈ ಕಥೆಯ ಒಂದು ಒಟ್ಟು ಸಾರಾಂಶವನ್ನು ತಮಗಿಲ್ಲಿ ತಿಳಿಸುತ್ತೇನೆ. ಯುದ್ಧದ ನಿರ್ತಕತೆ ಹಾಗೂ ಅದರ ದುರಂತದ ಪರಿಣಾಮಗಳ ಕುರಿತು ಈ ಕವಿತೆಯಾಗಿದೆ. ಒಂದು ಬೇಸಿಗೆಯ ಸಂಜೆ ಮುದುಕ ತನ್ನ ಮೊಮ್ಮಗಳೊಂದಿಗೆ ಮನೆಯ ಮುಂದೆ ಕುಳಿತಿದ್ದನು. ಆಗ ಅವನ ಮೊಮ್ಮಗಳು ನದಿಯ ದಡದಿಂದ ಏನೋ ದುಂಡನೆಯ ವಸ್ತುವನ್ನು ಉರುಳಿಸಿಕೊಂಡು ಬರುತ್ತಾನೆ. ಆ ವಸ್ತುವೇನು ಎಂದು ಕೇಳಿದಾಗ ವೃದ್ಧ ಅದು ಯಾವುದೋ ಯುದ್ಧದಲ್ಲಿ ಮರಣ ಹೊಂದಿದ ಸೈನಿಕನ ತಲೆಬುರುಡೆ ಎಂದು ಹೇಳುತ್ತಾಳೆ. ತಮ್ಮ ತೋಟದಲ್ಲಿ ಇಂತಹ ತಲೆಬುರುಡೆಗಳು ನೇಗಿಲಿಗೆ ಸಿಕ್ಕಿ ಪದೇ ಪದೇ ಸಿಗುತ್ತವೆ ಎಂದು ವಿವರಿಸುತ್ತಾನೆ. ಇದನ್ನು ಕೇಳಿದ ಮೊಮ್ಮಗಳು ಕುತೂಹಲದಿಂದ ಆ ಯುದ್ಧದ ಬಗ್ಗೆ ಹೇಳುವಂತೆ ಕೇಳುತ್ತವೆ. ಈ ಯುದ್ಧದಲ್ಲಿ ಬ್ರಿಟಿಷರು ಫ್ರೆಂಚರನ್ನು ಸೋಲಿಸಿದರು. ಆದರೆ ಈ ಯುದ್ಧ ಯಾಕೆ ನಡೆಯುತ್ತಿದೆ ಎಂದು ತನಗೆ ತಿಳಿದಿಲ್ಲ. ಆದರೆ ಎಲ್ಲರೂ ಇದನ್ನು ಮಹಾನ್ ವಿಜಯ ಎಂದು ಕರೆಯುತ್ತಾರೆ ಎಂದು ತಿಳಿಸುತ್ತಾನೆ. ಆ ಯುದ್ಧದ ಕಾರಣದಿಂದಾಗಿ ತಮ್ಮ ಮನೆಗಳನ್ನು ಸುಟ್ಟು ಹಾಕಿ ಜನರು ಬೀದಿಪಾಲಾಗಿ ಸಾವಿರಾರು ಜನರು ಸತ್ತು ಹೋಗಿದ್ದ ದೃಶ್ಯ ಇಲ್ಲಿ ನಮಗೆ ಆ ಮುತ್ತಜ್ಜ ತಿಳಿಸುತ್ತಾನೆ. ಧ್ವಂಸ, ಹಿಂಸಾಚಾರಕ್ಕೆ ತುಂಬು ಗರ್ಭಿಣಿಯರು, ಹಾಲು ಕುಡಿಯುವ ಸಣ್ಣ ಮಕ್ಕಳು ಸತ್ತು ಹೋದರು. ಈ ಒಂದು ಲೆಕ್ಕ ದೇವರಿಗೆ ಗೊತ್ತು. ಇಡೀ ದೇಶವೇ ಹಾಳಾಯಿತು ಎಂದು ತನ್ನ ಬಾಲ್ಯದ ಕಹಿ ಅನುಭವವನ್ನು, ಆ ಯುದ್ಧದ ಭೀಕರತೆಯನ್ನು ತನ್ನ ಮೊಮ್ಮಗಳ ಜೊತೆಗೆ ಹಂಚಿಕೊಳ್ಳುತ್ತಾನೆ. ಯುದ್ಧದ ನಂತರ ಆ ಸ್ಥಳದಲ್ಲಿ ಸಾವಿರಾರು ಸೈನಿಕರ ಹೆಣಗಳು ಕೊಳೆಯುತ್ತಿದ್ದನ್ನು ಕಂಡಿದ್ದಾಗಿ ಹೇಳುತ್ತಾನೆ. ಅದೇ ಸಮಯದಲ್ಲಿ ಮಕ್ಕಳು ಇಂತಹ ಯುದ್ಧಗಳನ್ನು ನಿಲ್ಲಿಸಬೇಕು ಎಂದು ಕೇಳಿದಾಗ ವೃದ್ಧ ಕೂಡ ಅದಕ್ಕೆ ಸಮ್ಮತಿಸಿ ಅದೇ ಮಹಾ ವಿಜಯ ಎಂದು ಹೇಳುವ ಮೂಲಕ ಯುದ್ಧದ ಕುರಿತು ವ್ಯಂಗ್ಯ ಮತ್ತು ವಿಷಾದವನ್ನು ವ್ಯಕ್ತಪಡಿಸುತ್ತಾನೆ. ಕೊನೆಯಲ್ಲಿ ಮೊಮ್ಮಗಳು ಯುದ್ಧದಲ್ಲಿ ಗೆದ್ದವರು ದೇಶಕ್ಕೇನು ಒಳ್ಳೆಯದನ್ನು ಮಾಡಿದರು ಎಂದು ಕೇಳಿದಾಗ ವೃದ್ಧನಿಗೆ ಅದಕ್ಕೆ ಉತ್ತರ ಕೊಡಲು ಸಾಧ್ಯವಾಗುವುದಿಲ್ಲ. ಮತ್ತೆ ಎಲ್ಲರೂ ಅದನ್ನು ಮಹಾಜಯ ಎಂದು ಹೇಳುತ್ತಾರೆ ಎಂದು ಮೌನವಾಗಿ ನುಡಿಯುತ್ತಾನೆ. ಈ ಕವಿತೆಯು ಯುದ್ಧಗಳ ನಿಜವಾಗಿ ಯಾರಿಗೆ ಉಪಯೋಗ, ಯಾಕೆ ಯುದ್ಧಗಳು ನಡೆಯುತ್ತವೆ ಎಂದು ಅವುಗಳಿಂದ ಆಗುವ ಅನಾಹುತಗಳ ಬಗ್ಗೆ ಪ್ರಶ್ನೆಯನ್ನು ಹುಟ್ಟುಹಾಕುತ್ತವೆ.